ಸಿಕ್ಸ್ತ್ ಪಾರ್ಟ್ 2 ಚಾಪ್ಟರ್ ಹೇಳ್ತಿದ್ದೇನೆ. ಯಾವ್ದಂದ್ರೆ ಅಲ್ಜಿಬ್ರಾ. ಈ ಟಾಪಿಕ್ ಅಲ್ಲಿ ಏನೇನ್ ಸ್ಟಡಿ ಮಾಡ್ತಿದ್ದೀರಾ ಹೇಳೋದಿಕ್ಕೆ ರೆಡಿ ಇದ್ದೀರಾ? ಓಕೆ, ಹೇಳಿ ಯಾರಾದ್ರೂ ಅಲ್ಜಿಬ್ರಾ ಅಂದ್ರೆ ಏನಂತ ಟ್ರೈ ಮಾಡಿ. ರೈಟ್. ಏನು ಅಲ್ಜಿಬ್ರಾ ಅಂದ್ರೆ ಇದು ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿರೋ ಬ್ರಾಂಚ್. ಅಲ್ಜಿಬ್ರಾ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿರೋ ಒಂದು ಬ್ರಾಂಚ್ ಇದೆ. ಯಾವ ಬ್ರಾಂಚ್ ಅಂದ್ರೆ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಏನು ಅಲ್ಜಿಬ್ರಾ ಅಂದ್ರೆ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಬ್ರಾಂಚ್ ಆಯ್ತು. ನೆಕ್ಸ್ಟ್ ಇಂಗ್ಲಿಷ್. ಇದರಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಅನ್ನೋನ್ ಕ್ವಾಂಟಿಟೀಸ್ ನ ಹೇಗೆ ಫೈಂಡ್ ಮಾಡ್ಬೇಕಂತ ಸ್ಟಡಿ ಮಾಡ್ತೀವಿ. ಅಂದ್ರೆ ಇದರಲ್ಲಿ ನಾವು ಅನ್ನೋನ್ ಕ್ವಾಂಟಿಟೀಸ್ ನ ಫೈಂಡ್ ಮಾಡ್ತೀವಿ. ಅನ್ನೋನ್ ಕ್ವಾಂಟಿಟೀಸ್ ಅಂದ್ರೆ ಏನ್ ಹೇಳಿ? ಅನ್ನೋನ್ ಅಂದ್ರೆ ಗೊತ್ತಿರಲ್ದು. ಇಫ್ ಸಪೋಸ್ ಅನ್ಕೊಳ್ಳಿ, ಅಲ್ಫಾಬೆಟ್ ಲೆಟರ್ಸ್ ನಾವು ಅಲ್ಜಿಬ್ರಾ ಅಲ್ಲಿ ಯೂಸ್ ಮಾಡ್ಕೋತೀವಿ. ಅಲ್ಫಾಬೆಟ್ ಲೆಟರ್ಸ್ ಯಾವ್ದಾದ್ರು ಒಂದು ಲೆಟರ್ ತಗೊಳ್ಳಿ, ಎಕ್ಸ್ ಅಂತ ತಗೊಂಡೆ. ಈ ಎಕ್ಸ್ ವ್ಯಾಲ್ಯೂಸ್ ಸಪೋಸ್ ಅನ್ಕೊಳ್ಳಿ ಇಲ್ಲಿ 3x + 5 ಅಂತ ಅನ್ಕೊಳ್ಳಿ. ಇದರಲ್ಲಿ ಇದು ಎಕ್ಸ್ ಅನ್ನೋದು ಅಲ್ಫಾಬೆಟ್ ಲೆಟರ್ ಹೌದು. ಈ ಅಲ್ಫಾಬೆಟ್ ಲೆಟರ್ ಇಲ್ಲಿ ಏನಾಗೈತಿ? ಅನ್ನೋನ್ ಕ್ವಾಂಟಿಟಿ ಆಗೈತಿ. ಇಲ್ಲಿ =2 ಅಂತ ತಗೊಳ್ಳಿ. ಇಲ್ಲಿ ಅಲ್ಫಾಬೆಟ್ ಲೆಟರ್ ಏನಾಗೈತಿ? ಇಲ್ಲಿ ಅನ್ನೋನ್ ಕ್ವಾಂಟಿಟಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾವ್ ಏನ್ ತಗೊಂಡ್ರೆ ನಮ್ಗೆ ಇದು ಪೂರ್ತಿ ಈಕ್ವೇಶನ್ ಇದಕ್ಕೆ ಈಕ್ವಲ್ ಆಗ್ಬೇಕು. ಇಲ್ಲಿ ಎಕ್ಸ್ ಏನ್ ತಗೋತೀರಿ? ಯಾವ ವ್ಯಾಲ್ಯೂ ತಗೋತೀರಿ ಹೇಳಿ? ಎಕ್ಸ್ ನಮ್ಗೆ ಈಚೆ ಕಡೆ 2 ಬರ್ಬೇಕಂದ್ರೆ ಏನ್ ತಗೊಳ್ಳೋನು? -1 ತಗೊಳ್ಳೋನು. ಎಕ್ಸ್ ವ್ಯಾಲ್ಯೂ -1 ತಗೊಳ್ಳಿ. ಈಗ ಅನ್ಕೊಳ್ಳಿ, ಇದು ಎಕ್ಸ್ ಅನ್ನೋದು ಅನ್ನೋನ್ ಕ್ವಾಂಟಿಟಿ ಹೌದು. ಎಕ್ಸ್ ಅನ್ನೋನ್ ಕ್ವಾಂಟಿಟಿ ಅಂತ ಹೇಳಿದ್ದೆ. ಎಕ್ಸ್ ಅನ್ನೋನ್ ಕ್ವಾಂಟಿಟಿ ಇಲ್ಲಿ -1 ನಾನು ತಗೊಂಡೆ. ಎಕ್ಸ್ ವ್ಯಾಲ್ಯೂನ ನಾನು -1 ಆಗಿ ತಗೊಂಡೆ. ಈ -1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಮತ್ತೆ ಇದು ಏನಾಗ್ತೈತಿ? ಈಕ್ವಲ್ ಆಗ್ತೈತಿ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಏನಾಯ್ತು? ಇದು ಅನ್ನೋನ್ ಕ್ವಾಂಟಿಟಿ. ಈಕ್ವಲ್ ಹೇಗೆ ಆಗ್ತೈತೆ ಅಂದ್ರೆ ಇದು -1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 3 × -1 + 5 = 2. ಇದು 3 × -1 ಅಂದ್ರೆ -3 + 5 = 2. 5 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಈಕ್ವಲ್ ಆಯ್ತು ತಾನೆ? ಸೊ ಹಾಗಾದ್ರೆ ನಾವು ಇಲ್ಲಿ ಇದು ಎಕ್ಸ್ ಅನ್ನೋನ್ ಕ್ವಾಂಟಿಟಿ ಅಂತ ನಾವು ಅನ್ಬೋದು. ಅನ್ನೋನ್ ಕ್ವಾಂಟಿಟಿ ಇಲ್ಲಿ ಒಂದು ನಂಬರ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಾವು ಅಲ್ಫಾಬೆಟ್ ಲೆಟರ್ಸ್ ನ ತಗೋತೀವಿ. ವ್ಯಾಲ್ಯೂಸ್ ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ಇದು ಒಂದು ವ್ಯಾಲ್ಯೂ. ಇದೇನೈತಿ? ವ್ಯಾಲ್ಯೂ. ಈ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡೋದಿಕ್ಕೆ ನಾವು ಅಲ್ಜಿಬ್ರಾ ಅನ್ನೋ ಬ್ರಾಂಚ್ ಅಲ್ಲಿ ನಾವೇನ್ ಮಾಡ್ತೀವಿ? ಅಲ್ಫಾಬೆಟ್ ಲೆಟರ್ಸ್ ನ ತಗೋತೀವಿ. ಅರ್ಥ ಆಯ್ತಾ? ಓಕೆ. ಇದರಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ ಅಂದ್ರೆ ಇಲ್ಲಿ ಅನ್ನೋನ್ ಕ್ವಾಂಟಿಟಿನ ಫೈಂಡ್ ಮಾಡ್ತೀವಿ ಅಥವಾ ಅನ್ನೋನ್ ಕ್ವಾಂಟಿಟೀಸ್ನ ರೀಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ಜನರಲ್ ಫಾರ್ಮುಲಾಸ್ನ ರೆಡಿ ಮಾಡೋದಿಕ್ಕೆ ನಾವು ಅಲ್ಫಾಬೆಟ್ ಲೆಟರ್ಸ್ನ ತಗೋತೀವಿ. ತಗೊಂಡು ಜನರಲ್ ಫಾರ್ಮುಲಾಸ್ನ ತೆಗಿತೀವಿ. ಮತ್ತೆ ಏನೇನ್ ಮಾಡ್ತೀವಿ? ಫಸ್ಟ್ ಫಾರ್ಮುಲಾಸ್ನ ನೋಟ್ ಮಾಡ್ತೀವಿ, ಫಾರ್ಮುಲಾಸ್ನ ತೆಗಿತೀವಿ. ಅದಾದ್ಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ತೆಗಿತೀವಿ. ರೂಲ್ಸ್ ಬರುತ್ತೆ, ರೂಲ್ಸ್ನ ನೋಡ್ತೀವಿ. ಇವೆಲ್ಲನೂ ನಾವು ಇನ್ ಜನರಲ್ ಅಲ್ಫಾಬೆಟ್ ಲೆಟರ್ಸ್ ಬಳಸ್ಕೊಂಡು
ತಗೊಂಡು ಇವೆಲ್ಲನೂ ನಾವು ಸ್ಟಡಿ ಮಾಡ್ತೀವಿ ಈ ಬ್ರಾಂಚಲ್ಲಿ. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಅಲ್ಜಿಬ್ರಾ ಅಂದ್ರೆ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ವಿಚ್ ಸ್ಟಡಿ ಅಬೌಟ್. ಇಲ್ಲಿ ಇನ್ ವಿಚ್ ವಿ ಅಂತ ಬರ್ಕೊಳ್ಳಿ. ಇಲ್ಲಿ ನಾವು ಸ್ಟಡಿ ಮಾಡ್ತಿರ್ತೀವಿ ತಾನೆ, ಅದಕ್ಕಾಗಿ ಇನ್ ವಿಚ್ ವಿ ಸ್ಟಡಿ ಅಬೌಟ್ ರೂಲ್ಸ್, ಜನರಲ್ ಫಾರ್ಮ್, ಪ್ರಾಪರ್ಟೀಸ್ and using properties, rules, general form, properties ಸ್ಟಡಿ ಮಾಡ್ತೀವಿ by using alphabet letters. ರೂಲ್ಸ್ ಅಂದ್ರೆ ಯಾವ್ಯಾವ ಥರ ಈ ಲೆಸನಲ್ಲಿ ಬರ್ತವೆ ನೋಡೋಣ. ಜನರಲ್ ಫಾರ್ಮ್ ಹೇಗೆ, ಪ್ರಾಪರ್ಟೀಸ್ ಅಂತೂ ನೀವು ಕಲ್ತೀರಿ, ಕಮಿಟೇಟಿವ್, ಅಸೋಸಿಯೇಟಿವ್ ಇವೆಲ್ಲ ಪ್ರಾಪರ್ಟೀಸ್ ಇದರಲ್ಲಿ ಬರ್ತವೆ. ಸೊ ಇನ್ನು ಯಾವ್ಯಾವ ಆಲ್ಫಾಬೆಟ್ ಲೆಟರ್ಸ್ ಬಳಸ್ಕೋತೀವಿ ನಾವು? ಎ ಬಿ ಸಿ ಎಕ್ಸ್ ವೈ ಝೆಡ್ ಟಿ ಪಿ ಕ್ಯೂ ಆರ್ ಎಸ್ ಎಲ್ ಎಂ ಎನ್ ಎಟ್ಸೆಟ್ರಾ. ಅಂದರೆ ಇನ್ನು ಕೆಲವೊಂದಿಷ್ಟು ಆಲ್ಫಾಬೆಟ್ ಲೆಟರ್ಸ್ನ ನಾವು ಬಳಸ್ಕೋತೀವಿ. ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ? ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೆ ಏನ್ ಹೇಳಿ ಚಿಲ್ಡ್ರನ್ಸ್? ವೇರಿಯೇಬಲ್ಸ್ ಅಂದ್ರೆ ಸಿಂಬಾಲ್ಸ್. ಇವು ಸಿಂಬಾಲ್ಸ್. ಹೌದು, ಸಿಂಬಾಲ್ಸ್ ಯಾವ? ಯೂಶುವಲಿ ಲೆಟರ್ಸ್ನ ನಾವು ತಗೋತೀವಿ. ದ್ಯಾಟ್ ರಿಪ್ರೆಸೆಂಟ್. ಏನ್ ರಿಪ್ರೆಸೆಂಟ್ ಮಾಡ್ತೀವಿ? ರಿಪ್ರೆಸೆಂಟ್ ಅಂದ್ರೆ ತೋರಿಸೋದು, ಅಂದ್ರೆ ಶೋ ಮಾಡೋದು. ಅ ನಂಬರ್ ಹೂಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್. ವೇರಿಯೇಬಲ್ಸ್ ದ ವ್ಯಾಲ್ಯೂನ ಚೇಂಜ್ ಆಗ್ತೈತಿ. ಅಂದ್ರೆ ವೇರಿಯೇಬಲ್ಸ್ ನಂಬರ್ನೇ ಹೌದು, ಆದ್ರೆ ಎಂತ ನಂಬರ್ಸ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗೋ ನಂಬರ್ಸಿಗೆ ವೇರಿಯೇಬಲ್ಸ್ ಅಂತಾರೆ. ಅರ್ಥ ಆಯ್ತಾ? ಏನು ವ್ಯಾಲ್ಯೂ ಚೇಂಜ್ ಆಗತ್ತಿರೋ ನಂಬರ್ಸಿಗೆ ಏನಂತಾರೆ? ವೇರಿಯೇಬಲ್ಸ್. ಏನ್ ಹೇಳಿ? ವ್ಯಾಲ್ಯೂ ಚೇಂಜ್ ಆಗುತ್ತಿರೋ ನಂಬರ್ಸಿಗೆ ವೇರಿಯೇಬಲ್ಸ್. ಮೀನ್ಸ್ ಬ್ರಾಕೆಟ್ ಅಲ್ಲಿ ಇಟ್ಸ್ ವ್ಯಾಲ್ಯೂ ಕ್ಯಾನ್ ಚೇಂಜ್. ಇಟ್ಸ್ ವ್ಯಾಲ್ಯೂ ನಾಟ್ ಫಿಕ್ಸ್ಡ್. ಅಂದ್ರೆ ಫಿಕ್ಸ್ಡ್ ಆಗಿ ಇಲ್ಲ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ವೇರಿಯೇಬಲ್ಸ್ನ ನಾವು ಯಾವ ಸಿಂಬಾಲ್ಸ್ ತಗೋತೀವಿ ಅಂದ್ರೆ, ವೇರಿಯೇಬಲ್ಸ್ ರಿಪ್ರೆಸೆಂಟ್ ಮಾಡುವಾಗ ಸಿಂಬಾಲ್ಸ್ ಯಾವ್ಯಾವ ತಗೋತೀವಿ ಅಂದ್ರೆ, ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್ ತಗೋತೀವಿ. ಪಿ ಕ್ಯೂ ಆರ್ ತಗೋತೀವಿ. ಮತ್ತೆ ಟಿ ತಗೋತೀವಿ. ಎಂ ಎನ್ ಎಲ್ ಇ ಟಿ ಸಿ. ಇವು ಕೆಲವೊಂದಿಷ್ಟು ನಂಬರ್ಸ್ನ ನಾವು ತಗೋತೀವಿ. ಏನು? ಎಕ್ಸ್ ವೈ ಝೆಡ್, ಪಿ ಕ್ಯೂ ಆರ್ ಟಿ. ಇಲ್ಲಿ ಇನ್ನೊಂದು ಎಸ್ ಲೆಟರ್ಸ್ನ ತಗೋತೀವಿ. ಇದರಲ್ಲಿ ಕೆಲವೊಂದು ಇವು ನೋಟ್ ಮಾಡ್ಕೊಳ್ಳಿ. ಏನು? ಸಿಂಬಾಲ್ಸ್ನ ನಾವು ಯಾವ ಸಿಂಬಾಲ್ಸ್ ವೇರಿಯೇಬಲ್ಸ್ ಆಗಿ ತಗೋತೀವಿ ಅಂದ್ರೆ ಎಕ್ಸ್ ವೈ ಝೆಡ್, ಪಿ ಕ್ಯೂ ಆರ್ ಎಸ್ ಟಿ ಎಂ ಎನ್ ಎಲ್ ಇ ಟಿ ಸಿ. ಇವು ನೋಟ್ ಮಾಡ್ಕೊಳ್ಳಿ. ಇನ್ನ ಕೆಲವೊಂದಿಷ್ಟು ಆಲ್ಫಾಬೆಟ್ ಲೆಟರ್ಸ್ ಬರ್ತವೆ. ಅವು ಒಮ್ಮೊಮ್ಮೆ ನಾವು ವೇರಿಯೇಬಲ್ಸ್ ಆಗಿನೂ ತಗೋತೀವಿ, ಒಮ್ಮೊಮ್ಮೆ ಕಾನ್ಸ್ಟೆಂಟ್ ಆಗಿನೂ ತಗೋತೀವಿ. ಕಾನ್ಸ್ಟೆಂಟ್ ಅಂದ್ರೆ ಏನ್ ಹೇಳ್ತೀನಿ ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಚಿಲ್ಡ್ರನ್ಸ್, ನೆಕ್ಸ್ಟ್ ಏನ್ ಹೇಳಿದ್ದೆ ನಾನು? ಕಾನ್ಸ್ಟೆಂಟ್. ಇನ್ನು ಕಾನ್ಸ್ಟೆಂಟ್ ಅಂದ್ರೆ ಇವು ಫಿಕ್ಸ್ಡ್ ವ್ಯಾಲ್ಯೂ. ನಂಬರ್ಸ್ನೇ ಹೌದು, ಇವು ಏನಿರ್ತೈತಿ? ಫಿಕ್ಸ್ಡ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ಯಾವುದು? ಫಿಕ್ಸ್ಡ್ ವ್ಯಾಲ್ಯೂಗೆ ನಾವೇನಂತೀವಿ? ಕಾನ್ಸ್ಟೆಂಟ್ ಅಂತೀವಿ. ಯಾವ್ಯಾವ ಹೇಳಿ? ಎಕ್ಸಾಂಪಲ್ಸ್ 2 ತಗೊಳ್ಳಿ, 3 ತಗೊಳ್ಳಿ, 1/2 ತಗೊಳ್ಳಿ. ಇವೆಲ್ಲ ಫಿಕ್ಸ್ ವ್ಯಾಲ್ಯೂ. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಈ ತರ ವ್ಯಾಲ್ಯೂನು ನೋಡಿವಿ. ಇದು ಒಂದು ಕಾನ್ಸ್ಟೆಂಟ್ ಆಗಿ, ಈ ವ್ಯಾಲ್ಯೂನು ನಾವು ಕಾನ್ಸ್ಟೆಂಟ್ ಆಗಿನೇ ತಗೋತೀವಿ. ಏನಂತೀವಿ ಇದಕ್ಕೆ? ಪೈ.
ವ್ಯಾಲ್ಯೂ ಇದು ಏನೈತೆ ಅಂದ್ರೆ ಏನಿದೆ 3.142. ಇದೇನು ಪೈ ವ್ಯಾಲ್ಯೂ, ಇದು ಕಾನ್ಸ್ಟೆಂಟ್, ಇದ್ರ ವ್ಯಾಲ್ಯೂ ಫಿಕ್ಸ್ ಇದೆ. ಜಾಮೆಟ್ರಿ ಒಳಗಡೆ ನಾವು ಇದನ್ನ ಸ್ಟಡಿ ಮಾಡ್ತೀವಿ, ಸರ್ಕಲ್ ಟಾಪಿಕ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಏನು ಪೈ ವ್ಯಾಲ್ಯೂ ಏನು 3.142. ಈ ಸಿಂಬಾಲಿಗೆ ಪೈ ಅಂತಾರೆ. ಇದು ಕೂಡ ಕಾನ್ಸ್ಟೆಂಟ್. ಮತ್ತೆ ನಾವು ಇ ಅಂತಾನು ತಗೋತೀವಿ, ಇ ಅಂತಾನು ತಗೋತೀವಿ, ಅದು ಕೂಡ ಕಾನ್ಸ್ಟೆಂಟ್. ಇದರದ್ದು ಒಂದು ಫಿಕ್ಸ್ ವ್ಯಾಲ್ಯೂ ಇದೆ, 718 ಅಂತ ಇದೆ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ. ಏನು ಈ ವ್ಯಾಲ್ಯೂ 2.718. ನೀವೇನ್ ಮಾಡಬೇಕು, ಪೈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂನ ನೀವು ರಿಮೆಂಬರ್ ಇಟ್ಕೋಬೇಕು. ಇವೆರಡು ಇಂಪಾರ್ಟೆಂಟ್ ಟಾಪಿಕ್. ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತೆ ಫಿಸಿಕ್ಸ್ ಅಲ್ಲಿ ಸಾಲ್ವ್ ಮಾಡುವಾಗ ನಿಮಗೆ ಇವು ಟಾಪಿಕ್ಸ್ ಬೇಕು, ಇವು ವ್ಯಾಲ್ಯೂಸ್ ಬೇಕು. ಇವೆರಡು ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ. ಇ ಅನ್ನೋ ಸಿಂಬಾಲ್ದು ಫಿಕ್ಸ್ಡ್ ವ್ಯಾಲ್ಯೂ 2.718. ಪೈ ಅನ್ನೋ ಸಿಂಬಾಲ್ದು ಫಿಕ್ಸ್ಡ್ ವ್ಯಾಲ್ಯೂ 3.142. ಇವು ಕಾನ್ಸ್ಟೆಂಟ್ಸ್ ಅಂತೂ ಗೊತ್ತಿದೆ ನಿಮ್ಗೆ, ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇವು ಕಾನ್ಸ್ಟೆಂಟ್ ಸಿಂಬಾಲ್ಸ್, ಇವು ನೋಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ MNPQ ಸಮಟೈಮ್ಸ್ ವೇರಿಯೇಬಲ್ಸ್ ಆಗಿನೂ ತಗೋತೀವಿ ಮತ್ತೆ ಕಾನ್ಸ್ಟೆಂಟ್ ಆಗಿನೂ ತಗೋತೀವಿ. ಇದು ನೋಟ್ ಮಾಡ್ಕೊಳ್ಳಿ. ಇದು ಪೈ ಪೈ ವ್ಯಾಲ್ಯೂ ಹೇಳಿದ್ದೇನೆ. ಈ ವ್ಯಾಲ್ಯೂ ಏನು 2.718. ಇದು 7 ಇದೆ. ಇನ್ನು ಇದು 5 ಅಂತಾರೆ ಇದಕ್ಕೆ. 5 ಸಿಂಬಾಲ್ ಈ ತರಾನು ಬರಿತೀವಿ, ಇಲ್ಲಿ 0 ಬರೆದು ಹೀಗೆ ಒಂದು ಲೈನ್ ಕೊಡ್ತೀವಿ. ಇವು ಎರಡು ತರ ಬರಿತೀವಿ 5 ಸಿಂಬಾಲ್. ಇದ್ರದ್ದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಇವೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಇದಾವೆ. ಏನು ಇದ್ರದ್ದು 5 ವ್ಯಾಲ್ಯೂ ಎಷ್ಟಿದೆ 1.618. ಇದು ನೋಟ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೋಎಫಿಷಿಯಂಟ್ ಅಂದ್ರೆ ಹೇಳ್ತೀನಿ, ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಹೇಳ್ತೀನಿ, ಇಕ್ವೇಶನ್ ಅಂದ್ರೆ ಹೇಳ್ತೀನಿ, ಅದ್ರ ಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ನ ಹೇಳ್ತೀನಿ. ಅಲ್ಲಿ ಕಮ್ಯುಟೇಟಿವ್, ಅಸೋಸಿಯೇಟಿವ್ ಇವೆಲ್ಲ ಕಲ್ತಿರಿ ತಾನೆ. ಸೊ ಅವೆಲ್ಲ ಪ್ರಾಪರ್ಟೀಸ್ನು ಅಲ್ಜಿಬ್ರಾ ಅಲ್ಲಿ ಬರುತ್ತೆ, ಹೇಳ್ತೀನಿ. ಮತ್ತೆ ಅಲ್ಜಿಬ್ರಾ ಐಡೆಂಟಿಟೀಸ್ ಇದ್ದಾವೆ, a+b² a-b², ಇವೆಲ್ಲ ಐಡೆಂಟಿಟೀಸ್ ಇದ್ದಾವೆ. ಅವೆಲ್ಲನೂ ಈ ಟಾಪಿಕ್ ಅಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟೇ ಸಾಕು. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.